ಮತ್ತೊಮ್ಮೆ ನಿಮ್ಮೆಲ್ಲರಿಗೂ RS ಕೋಡ್ ಚಾನೆಲ್ಗೆ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅಂತ ಹೇಳಿ ಕಲಿತಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು ಲೂಪ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅಂತ ಹೇಳಿ ಕಲಿತಾ ಹೋಗ್ತೇವೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವು ಲೂಪ್ ಕಂಟ್ರೋಲ್ಸ್ ಇನ್ಸ್ಟ್ರಕ್ಷನ್ಸ್ನ ಬಗ್ಗೆ ಕಲಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಲೂಪ್ನ ಒಂದು ಡೆಫಿನೇಷನ್ನ ನೋಡೋಣ. ಟು ರಿಪೀಟ್ ಸಮ್ ಪಾರ್ಟ್ಸ್ ಆಫ್ ದಿ ಪ್ರೋಗ್ರಾಮ್, ನಾವು ಈ ಲೂಪನ್ನು ಯೂಸ್ ಮಾಡ್ತೇವೆ ಅಂದರೆ ಕೆಲವೊಂದು ಕೋಡನ್ನು ನಾವು ಪದೇ ಪದೇ ಯೂಸ್ ಮಾಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಲೂಪ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೇವೆ. ಟೋಟಲ್ ಆಗಿ ಲೂಪ್ಸ್ಗಳಲ್ಲಿ 3 ವಿಧಗಳಾಗಿ ಇವೆ. ಒಂದು ಫಾರ್ ಲೂಪ್, ಇನ್ನೊಂದು ವೈಲ್ ಲೂಪ್ ಮತ್ತಿನ್ನೊಂದು ಡು ವೈಲ್ ಲೂಪ್. ಈಗ ನಾವು ಫಾರ್ ಲೂಪ್ನ ಸಿಂಟ್ಯಾಕ್ಸ್ ಅದರ ಜೊತೆಗೆ ಅದರ ಒಂದು ಡೆಫಿನೇಷನ್ನ ನೋಡ್ತಾ ಹೋಗೋಣ. ಈ ಫಾರ್ ಲೂಪ್ನಲ್ಲಿ ಫಸ್ಟು ಇನಿಷಿಯಲೈಸೇಷನ್ ಬರುತ್ತೆ. ಅಂದರೆ ಫಸ್ಟ್ ನಾವು ಫಾರ್ ಎಕ್ಸಾಂಪಲ್ ಇನಿಷಿಯಲೈಸೇಷನ್ ಅಂದರೆ ಈ i = 1 ಅಂತ ಹೇಳಿ ತಗೊಳ್ಳೋಣ. ಸೊ ನಾನಿಲ್ಲಿ ಐಗೆ 1 ಇನಿಷಿಯಲ್ ಮಾಡಿದ್ದೀನಿ, ಇಲ್ಲೇ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೇನೆ ಮತ್ತು ಇಲ್ಲೇ ವ್ಯಾಲ್ಯೂನ ಅಸೈನ್ ಮಾಡಿದ್ದೇನೆ. ಓಕೆ, ಅದಾದ ಮೇಲೆ ಇಲ್ಲಿ ಕೆಲವು ಕಂಡೀಷನ್ಗಳಿದೆ. ಈಗ ಇಲ್ಲಿ i = 1 ಅಂತಿದೆ. ಈಗ ನಾನು ಇದೇ ಜಾಗದಲ್ಲಿ i ಈಸ್ ಲೆಸ್ಸರ್ ದ್ಯಾನ್ 10 ಅಂತ ಹೇಳಿ ಬರಿತೀನಿ. ಹೌದು, i ಎಷ್ಟಿಲ್ಲಿ? i ಇಲ್ಲಿ 1 ಮತ್ತು i ಈಸ್ ಲೆಸ್ಸರ್ ದ್ಯಾನ್ 10. ಹೌದಲ್ವಾ? ಇಲ್ಲಿ ಕಂಡೀಷನ್ಸ್ ಆಯಿತು, ಟ್ರೂ ಆಗುತ್ತೆ. ಮತ್ತು ಇಲ್ಲಿ ಅಪ್ಡೇಷನ್ ಕೊಡ್ತಿದ್ದೀನಿ, ಮತ್ತು ತಿರ್ಗಾ i++ನ ಕೊಡ್ತಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ಜಸ್ಟ್ ಹಂಗೆ ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿರೋವಂಥ ಕೋಡು ಎಲ್ಲಿಯವರೆಗೂ ಈ ಒಂದು ಕಂಡೀಷನ್ ಟ್ರೂ ಆಗಿರುತ್ತೋ ಅಲ್ಲಿಯವರೆಗೂ ಅದು ಪ್ರಿಂಟ್ ಆಗ್ತಲೇ ಇರುತ್ತೆ. ಮತ್ತು ಇನ್ನೊಂದು ಏನಿಲ್ಲಿ ನಾವು ವಿಶೇಷವಾಗಿ ಗಮನದಲ್ಲಿ ಇಟ್ಕೋಬೇಕು ಅಂದರೆ, ಇದು ಯಾವಾಗ ಈ ಒಂದು ಕಂಡೀಷನ್ ಅನ್ನೋದು ಒಂದು ಫಾಲ್ಸ್ ಆಗುತ್ತೋ ಆ ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ರನ್ ಆಗಲ್ಲ. ಇಲ್ಲಿಗೆ ಈ ಬ್ಲಾಕ್ ಆಫ್ ಕೋಡ್ ನಿಂತು ಹೋಗುತ್ತೆ. ಸೊ ಈಗ ಒಂದು ಎಕ್ಸಾಂಪಲ್ನ ನೋಡೋಣ. ಓಕೆನಾ? ಇಲ್ಲಿ ನಮಗೆ 1 ಇಂದ 10ವರೆಗೂ ನಂಬರ್ಸ್ನ ಪ್ರಿಂಟ್ ಮಾಡಬೇಕು. ಓಕೆ, 1 ಇಂದ 10ವರೆಗೂ ನಂಬರ್ನ ಪ್ರಿಂಟ್ ಮಾಡಬೇಕು. ಅದನ್ನು ನಾವು ಫಾರ್ ಲೂಪ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಪ್ರಿಂಟ್ ಮಾಡಬಹುದು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಈ ಎಕ್ಸಾಂಪಲ್ ಥ್ರೂ ಅರ್ಥ ಮಾಡಿಸ್ತೇನೆ. ಈಗ ನಾನಿಲ್ಲಿ ಫಾರ್ ಅಂತ ಹೇಳಿ ಬರೆದೆ. ಓಕೆ, ನಾನಿಲ್ಲಿ i = 1 ಅಂತ ಹೇಳಿದೆ ಮತ್ತು i ಈಸ್ ಲೆಸ್ಸರ್ ಆರ್ ಈಕ್ವಲ್ ಟು 10 ಅಂತ ಹೇಳಿ i++ನ ನಾನೀಗ ಮಾಡಿದೆ ಅಲ್ವಾ? ಸೊ ಇಲ್ಲಿ ಪ್ರಿಂಟ್ ಏನಿಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ಅಲ್ವಾ, ನಾನು ಯಾವ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯೂಸ್ ಮಾಡಬೇಕು. ಇಲ್ಲಿ ನಾನೀಗ %d ನಾನು ಯೂಸ್ ಮಾಡಬೇಕಾಗ್ತದೆ. ಅದರ ಜೊತೆಗೆ ಈಗ ಇಲ್ಲಿ ಯಾವುದು i ಇರೋದು, ಸೊ i ಅಂತ ಹೇಳಿ ನಾನು ಹಾಕ್ತೇನೆ. ಸೊ ಈಗ ಈ ಒಂದು ಎಕ್ಸಾಂಪಲ್ ನಾನೇನು ಬರ್ತಿದ್ದೀನಿ ಇದನ್ನು ನೀವು ಸ್ವಯಂ ನಿಮ್ಮ ಲ್ಯಾಪ್ಟಾಪ್ಗಳಲ್ಲೂ ಸಹಿತ ಮಾಡಿ ನೋಡಿ. ನಿಮಗೆ ಒಂದು ಔಟ್ಪುಟ್ ಅನ್ನೋದು ಬರುತ್ತೆ, ಅದು ನಂಬರ್ 10ವರೆಗೂ. ಇದು ಹೇಗೆ ರನ್ ಆಗುತ್ತೆ ಅನ್ನೋದನ್ನು ನಾನೀಗ ಲಾಜಿಕ್ ನಿಮಗೆ ಅರ್ಥ ಮಾಡಿಸ್ತೇನೆ. ಸೊ ಇಲ್ಲಿ i = 1 ಅಂತಿದೆ. ಫಸ್ಟು ಹೌದು, ಈ ಇನಿಷಿಯಲೈಸೇಷನ್ ಪಾರ್ಟಿಗೆ ಬಂತು ಕೋಡು. ಅದಾದಮೇಲೆ ಈ ಪಾರ್ಟಲ್ಲಿ ಬರುತ್ತೆ, ಇಲ್ಲಿ ಚೆಕ್ ಮಾಡುತ್ತೆ 1 ಈಸ್ ಲೆಸ್ಸರ್ ಆರ್ ಈಕ್ವಲ್ ಟು 10. ಹೌದು, ಅದೇನಾಗುತ್ತೆ ತಿರ್ಗಾ ಪ್ರಿಂಟಿಂಗ್ಗೆ ಬರುತ್ತೆ. ಸೊ ಇಲ್ಲಿ ಅಂದರೆ ಈ ಒಂದು ಕಂಡೀಷನ್ ಟ್ರೂ ಆಯಿತು, ಸೊ ಅದು ಒಳಗಡೆ ಬರುತ್ತೆ. ಸೊ ಇಲ್ಲಿ ನಾವು ಅದನ್ನು ಪ್ರಿಂಟ್ ಮಾಡ್ತಿದ್ದೀವಿ. ಸೊ 1 ಏನಾಗುತ್ತೆ ಮತ್ತೊಮ್ಮೆ ಪ್ರಿಂಟ್ ಆಗುತ್ತೆ. ಮತ್ತೆ ಇಲ್ಲಿ ಹೋಗಿ i++ ಆಗುತ್ತೆ. ಅಂದರೆ i ಎಷ್ಟಿತ್ತು? 1 ಇತ್ತು. 1 + 1 ಎಷ್ಟಾಗುತ್ತೆ? ಈಗ 1 + 1 ಆಗುತ್ತೆ 2. ಸೊ ಐನ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ? ಮತ್ತೆ 2 ಆಗುತ್ತೆ. ಸೊ ಅದೇನಾಗುತ್ತೆ ಪುನಃ 2 ಮತ್ತು 2ಗೆ ಕಂಡೀಷನ್ ಚೆಕ್ ಮಾಡುತ್ತೆ. 2 ಈಸ್ ಲೆಸ್ಸರ್ ಆರ್ ಈಕ್ವಲ್ ಟು 10. ಆಮೇಲೆ ಅದು ತಿರ್ಗಾ ಅಂದರೆ ಇದರೊಳಗಡೆ ಎಂಟ್ರಿ ಮಾಡಿ ಪ್ರಿಂಟ್ ಒಳಗಡೆ ಮತ್ತೊಮ್ಮೆ 2ನ ಪ್ರಿಂಟ್ ಮಾಡುತ್ತೆ. ಸೊ ಈ ಪ್ರೋಸೆಸ್ ಅನ್ನೋದು ಈ ಕಂಡೀಷನ್ ಫಾಲ್ಸ್ ಆಗೋವರೆಗೂ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೇ ರೀತಿ ಐನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಬಂತು ಅಂದರೆ ಎಷ್ಟು? ಈಗ 10 + 1 ಆಗುತ್ತೆ. ಆಗೇನಾಗುತ್ತೆ ಕಂಡೀಷನ್ i ಇರೋ ವ್ಯಾಲ್ಯೂ 11 ಆಗುತ್ತೆ. ಆಗ 11 ಈಸ್ ಲೆಸ್ಸರ್ ಆರ್ ಈಕ್ವಲ್ ಟು 10 ಕಂಡೀಷನ್ ಫಾಲ್ಸ್ ಆಗುತ್ತೆ. ಮತ್ತು ಈ ಲೂಪಿಂದ ಒಂದು ಕಂಪೈಲರ್ದು ಏನಿರುತ್ತೆ ಅದು ಔಟ್ ಆಗಿ ನಮಗೆ ಇನ್ನು ನಂಬರ್ಸ್ಗಳನ್ನ ಪ್ರಿಂಟ್ ಮಾಡಲ್ಲ. ಅಲ್ಲಿವರೆಗೂ ನಮಗೆ ಔಟ್ಪುಟ್ಟಲ್ಲಿ ಎಷ್ಟು ನಂಬರ್ಸ್ಗಳನ್ನ ನಮಗೆ ಅದು ಕೊಡುತ್ತೆ? ಔಟ್ಪುಟ್ಟಲ್ಲಿ ಅದು 1 2 3 4 5 6 7 8 9 10ವರೆಗೂ ನಂಬರ್ನ ಕೊಡುತ್ತೆ. ಸೊ ಇದನ್ನು ಒಮ್ಮೆ ನೀವು ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ಮಾಡಿ ನೋಡಿ. ಈಗ ನಾನು ಇದನ್ನು ಪ್ರಾಕ್ಟಿಕಲ್ ಆಗು ಸಹಿತ ತೋರಿಸ್ತೇನೆ, ಬನ್ನಿ. ಈಗ ನಾವು ಫಾರ್ ಲೂಪ್ನ
ಪ್ರಾಕ್ಟಿಕಲ್ ಎಕ್ಸಾಂಪಲ್ನ ನೋಡೋಣ. ಸೊ ಅಲ್ಲಿ ನಾನು ಬರೆದ ಹಾಗೆ ಇಲ್ಲಿ ಫಾರ್ ಇಂಟ್ ಐ ಈಸ್ ಈಕ್ವಲ್ಸ್ ಟು 0, ಐ ಈಸ್ ಲೆಸರ್ ಆರ್ ಈಕ್ವಲ್ ಟು 10, ಐ ಪ್ಲಸ್ ಪ್ಲಸ್. ಸೊ ನನಗೆ ಇಲ್ಲಿ ಸಾರಿ ಇಲ್ಲಿ ನಾನು 0 ಅಂತ ಕೊಟ್ಟಿದ್ದೇನೆ, ಸೊ 1 ಅಂತ ಹೇಳಿಕೊಳ್ಳೋಣ. ಸೊ ಐ ಈಸ್ ಈಕ್ವಲ್ಸ್ ಟು 1 ಅಂದ್ರೆ 1 ನಿಂದ 10 ವರೆಗೂ ನನಗೆ ಇದನ್ನ ಪ್ರಿಂಟ್ ಮಾಡ್ತೇನೆ. ಸೊ ಇದು ನಾವು ಏನಂತ ಹೇಳ್ಕೊಟ್ಟಿದ್ದೆ, ಇದನ್ನ ನಾವು ಸೇವ್ ಮಾಡಿ ಅದಾದ ನಂತರದಲ್ಲಿ ನಾವು ಇದನ್ನ ರನ್ ಮಾಡ್ಬೇಕಾಗತ್ತೆ. ಸೊ ಈಗ ನಾನು ರನ್ ಮಾಡಿದೆ. ಸೊ ಈಗ ನೋಡ್ಬೋದು ಔಟ್ಪುಟ್ 1 2 3 4 5 6 7 8 9 10. ಸೊ ಔಟ್ಪುಟ್ ಅನ್ನೋದು ಬಂತು. ಸೊ ಇದನ್ನೇ ನಾವು ವಿತೌಟ್ ಲೂಪ್ ಯೂಸ್ ಮಾಡ್ಕೊಂಡು ಮಾಡ್ಬೇಕಾಗತ್ತಾ, ನಾವು ಪ್ರತಿಯೊಂದಕ್ಕೂ ಸಹಿತ ಪ್ರಿಂಟ್ 1 ಪ್ರಿಂಟ್ 2 ಪ್ರಿಂಟ್ 3 ಅಂತ ಕೊಡ್ಬೇಕಾಗತ್ತಲ್ವಾ. ಸೊ ನೋಡಿ ಲೂಪ್ ಇಂದ ನಮ್ಗೆ ಎಷ್ಟು ಈಸಿ ಆಯ್ತು, ನಾವು 1 to 10 ಈಸಿಯಾಗಿ ನಂಬರ್ನ ಪ್ರಿಂಟ್ ಮಾಡಿದ್ವಿ. ಕರೆಕ್ಟಾ? ಈಗ ನೆಕ್ಸ್ಟ್ ನಾವು ವೈಲ್ ಅನ್ನ ನೋಡೋಣ. ಇಲ್ಲಿ ಸ್ಪೆಷಲ್ ಥಿಂಗ್ಸ್ ಅಂದರೆ ಏನಪ್ಪ, ಇಲ್ಲಿ ನಾವು ವಿಶೇಷವಾಗಿ ಲೂಪ್ಗಳಲ್ಲಿ ಕೆಲವೊಂದು ವಿಷಯಗಳನ್ನ ತಲೆಯಿಟ್ಕೋಬೇಕಾಗತ್ತೆ. ಮೊದಲನೇದು ಇಂಕ್ರಿಮೆಂಟ್ ಆಪರೇಟರ್. ಅಂದರೆ ನಾವಿಲ್ಲಿ ಇಂಕ್ರಿಮೆಂಟ್ ಆಪರೇಟರ್ ಯಾವುದು ಇದು, ಇಲ್ಲಿ ನಾವು ಇದನ್ನು ಯೂಸ್ ಮಾಡ್ತಿದ್ದೀವಿ. ಡಿಕ್ರಿಮೆಂಟ್ ಆಪರೇಟರ್ ಇದರ ಬದಲಿಗೆ ನಾವು ಲೈಕ್ ಹಿಂಗೆ ಮೈನಸ್ ಮೈನಸ್ ಅಂತ ಹೇಳಿ ಸಹಿತ ಯೂಸ್ ಮಾಡ್ಬೋದು. ಲೂಪ್ ಕಂಟ್ರೋಲ್ ಕ್ಯಾನ್ ಬಿ ಅ ಫ್ಲೋಟ್ ಆರ್ ಅ ಈವನ್ ಕ್ಯಾರೆಕ್ಟರ್. ಈ ಒಂದು ಲೂಪ್ ಏನಿರುತ್ತೆ, ನಾನು ಸದ್ಯಕ್ಕೆ ನಿಮಗೆ ಇಂಟೀಜರ್ನ ತೋರಿಸಿದ್ದೇನೆ, ಆದರೆ ಇಂಟೀಜರ್ನ ಜೊತೆಗೆ ನಾವು ಬೇರೆ ಡಾಟಾ ಟೈಪ್ಸ್ಗಳನ್ನು ಸಹಿತ ತೆಗೆದುಕೊಂಡಿಲ್ಲಿ ಯೂಸ್ ಮಾಡಬಹುದಾಗಿದೆ. ಮತ್ತೆ ಇನ್ಫಿನಿಟಿ ಲೂಪ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೇ ರೀತಿ ಕಂಡೀಷನ್ನೇ ಇಲ್ಲ, ನಾನು ಇಲ್ಲಿ ಕಂಡೀಷನ್ನ ಎಗರಿಸ್ಬಿಡ್ತೇನೆ. ಜಸ್ಟ್ ಇಲ್ಲಿ ಐ ಪ್ಲಸ್ ಪ್ಲಸ್ ಅಂತ ಹೇಳಿ ಕೊಡ್ತೀನಿ, ಅಥವಾ ಕಂಡೀಷನ್ ಜಾಗದಲ್ಲಿ ನಾನು 0 ಅಂತ ಕೊಡ್ತೀನಿ. ಆಗ ಇದು ಒಂದು ಇನ್ಫಿನಿಟಿ ಲೂಪ್ ಆಗುತ್ತೆ. ಇನ್ಫಿನಿಟಿ ಲೂಪ್ ಅಂದರೆ ಕಂಟಿನ್ಯೂಸ್ ಆಗಿ ಅದು ಟ್ರೂ ಅಂತ ಹೇಳಿ ಅದು ರನ್ ಆಗ್ತಾನೆ ಇರುತ್ತೆ. ಅದನ್ನು ಹಿಡಿಲಿಕ್ಕೆ ಅಥವಾ ತಡಿಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಂಡೀಷನ್ಸ್ಗಳು ಇರಲ್ಲ. ಇದನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ಇನ್ನೂ ಸ್ಪಷ್ಟವಾಗಿ ನೀವು ಕಲಿತಾ ಹೋಗ್ತೀರಾ. ಇನ್ಫಿನಿಟಿ ಲೂಪ್ ಅಂದರೆ ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಯಾವುದೇ ರೀತಿ ಒಂದು ಕಂಡೀಷನ್ ಇರೋಲ್ಲ, ಅದು ಕಂಟಿನ್ಯೂಸ್ ಆಗಿ ರನ್ ಆಗ್ತಿರುತ್ತೆ. ಆ ರನ್ ಆಗುವಂಥ ಸಂದರ್ಭದಲ್ಲಿ ನಮ್ಮ ಮೆಮೊರಿ ಸ್ಪೇಸೆಲ್ಲ ಖಾಲಿ ಆಗಿ ಅದು ಕ್ರ್ಯಾಶ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಇನ್ಫಿನಿಟಿ ಲೂಪ್ ಅಂತ ಹೇಳಿ ಕರಿತೇವೆ. ಸೊ ನಿಮಗೆ ಇಲ್ಲಿ ಈಗ ಫಾರ್ ಲೂಪ್ ಅಂದರೆ ಏನು ಮತ್ತು ಅದರ ಪ್ರಾಕ್ಟಿಕಲ್ನ ತೋರಿಸಿದ್ದೇನೆ. ಸೊ ಬನ್ನಿ ಈಗ ನಾವು ವೈಲ್ ಲೂಪ್ನ ಥಿಯರಿಟಿಕಲ್ ಪಾರ್ಟನ್ನು ನೋಡಿ ನೆಕ್ಸ್ಟು ಪ್ರಾಕ್ಟಿಕಲ್ ಪಾರ್ಟನ್ನು ನೋಡೋಣ. ಇದು ಹಾಗೆ ಸೇಮ್ ಆಗಿರುತ್ತೆ ನಮ್ಮ ಫಾರ್ ಲೂಪ್ನ ರೀತಿ. ಈ ವೈಲ್ ಅಂತ ಬರೆದು ಕಂಡೀಷನ್ನ ಬರಿಬೇಕಾಗ್ತದೆ. ಕಂಡೀಷನ್ನ ಬರೆದು ತಿರ್ಗಾ ನಮಗೆ ಯಾವ ಕೆಲಸವನ್ನು ನಾವು ಆ ಕಂಡೀಷನ್ನ ಮೇಲೆ ಮಾಡ್ತೀವಿ, ಈ ಒಂದು ಬ್ಲಾಕ್ ಆಫ್ ಕೋಡ್ ಅಂದರೆ ಈ ಒಂದು ಬ್ಲಾಕಲ್ಲಿ ನಾವು ಕೋಡನ್ನು ಬರಿತೇವೆ. ಆದರೆ ಇಲ್ಲಿ ಒಂದು ವಿಚಿತ್ರ ಏನಪ್ಪ ಅಂದರೆ, ನಾವು ಫಾರ್ ಲೂಪ್ನಲ್ಲಿ ಒಂದೇ ಪ್ಯಾರಂಥಸಿಸ್ನ ಒಳಗಡೆ ಇನಿಷಿಯಲೈಸೇಷನ್ನು ಸಹಿತ ಮಾಡಿ, ಅಪ್ಡೇಟ್ ಸಹಿತ ಮಾಡಿ ಮತ್ತು ಕಂಡೀಷನ್ ಸಹಿತ ಒಂದರಲ್ಲೇ ಇರ್ತಿತ್ತು. ಆದರೆ ಇಲ್ಲಿ ಮಾತ್ರ ನಾವು ಒಂದು ಇನಿಷಿಯಲೈಸೇಷನ್ನ ಪ್ರೋಸೆಸ್ನ ಹೊರಗಡೆ ಮಾಡ್ತೇವೆ, ಅಂದರೆ ಈ ಲೂಪ್ನಿಂದ ಹೊರಗಡೆ ಮಾಡ್ತೇವೆ ಈ ರೀತಿ, ಸರಿಯೇ? ಆಮೇಲೆ ಇಲ್ಲಿ ನಾವು ಅದೇ ಕಂಡೀಷನ್ನ ಹಾಕೋಣ, ಐ ಲೆಸರ್ ಆರ್ ಈಕ್ವಲ್ ಟು 10, ಮತ್ತು ಇಲ್ಲಿ ಪ್ರಿಂಟ್ ಮಾಡಿ ಇಲ್ಲಿಯೇ ಐ ಪ್ಲಸ್ ಪ್ಲಸ್ ಅಂತ ಹೇಳಿ ಹಾಕ್ತೇವೆ. ಸೊ ನಾವು ಪ್ರಿಂಟ್ ಮಾಡೋದಿಲ್ಲಿ ನಾವು ಇಲ್ಲೇ ಪ್ರಿಂಟ್ ಮಾಡ್ತೀವಿ, ಆದರೆ ಕೆಳಗಡೆ ಬರಿತಿದ್ದೀನಿ ಅಷ್ಟೇ ನಾನು ಅದನ್ನು. ಈಗಲೂ ಈ ಒಂದು ಔಟ್ಪುಟ್ಟಿಂದಲೂ ಸಹಿತ ಅದೇ ರೀತಿಯ ಒಂದು ಈ ಒಂದು ಇನ್ಪುಟ್ಟಿಂದನೂ ಸಹಿತ ಅದೇ ರೀತಿಯಾದಂತಹ ಒಂದು ಔಟ್ಪುಟ್ ಬರುತ್ತೆ. ನಾವು ಏನು ಫಾರ್ ಲೂಪ್ನ ಯೂಸ್ ಮಾಡಿಕೊಂಡು ಮಾಡಿದ್ವಲ್ಲ ಅದೇ ರೀತಿ. ಸೊ ಬನ್ನಿ ಇದನ್ನು ಪ್ರಾಕ್ಟಿಕಲ್ ಆಗಿ ಒಮ್ಮೆ ನೋಡುವ. ಈಗ ನಾವು ಫಾರ್ ಲೂಪ್ನಲ್ಲಿ ಆ ಒಂದು ಎಕ್ಸಾಂಪಲ್ನ ನೋಡ್ಕೊಂಡು ಬಂದ್ವಿ. ಈಗ ಅದೇ ಎಕ್ಸಾಂಪಲ್ನ ನಾವು ವೈಲ್ ಲೂಪ್ನಲ್ಲೂ ಸಹಿತ ಟ್ರೈ ಮಾಡೋಣ. ಸೊ ನಾನು ನಿಮಗೆ ಸಿಂಟ್ಯಾಕ್ಸ್ನ ಹೇಳ್ಕೊಟ್ಟಿದ್ದೆ, ಅದ್ರ ಜೊತೆಗೆ ಸೇಮ್ ಲಾಜಿಕ್ ಇದೆ ಇಲ್ಲಿ. ಸೊ ನಾನು 1 ಇಂದ 10 ವರೆಗೂ ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ ನಾನು ಫಸ್ಟ್ ಹೊರಗಡೆ ಇನಿಷಿಯಲೈಸೇಷನ್ ಮಾಡಿದೆ, ಆಮೇಲೆ ಇಲ್ಲಿ ನಾನು ಕಂಡೀಷನ್ ಇದು ಮಾಡಿದೆ, ಒಳಗಡೆ ನಾನು ಅಪ್ಡೇಟ್ ಸಹಿತ ಮಾಡ್ತಿದ್ದೀನಿ. ಸೊ ಇದು ನಮ್ಮ ವೈಲ್ ಲೂಪ್ನ ಒಂದು ಸಿಂಟ್ಯಾಕ್ಸ್. ಸೊ ಈಗ ಇದನ್ನ ನಾವು ಸೇವ್ ಮಾಡಿ ಪುನಃ ಇದನ್ನ ರನ್ ಮಾಡೋಣ. ಸೊ ನಮ್ಗೆ ಏನಂತ ಬಂತು, ಸೇಮ್ ಔಟ್ಪುಟ್ಟೇ ಬಂತು, 1 2 3 4 5. ಸೊ ನಾನಿಲ್ಲಿ ಕೋಡ್ ಮಾಡ್ತಿರ್ತೇನೆ, ಅದ್ರ ಜೊತೆಗೆ ನೀವು ಸಹಿತ ಕೋಡ್ ಮಾಡ್ತಾ ಕಲಿತಾ ಹೋಗಿ, ಆಗ್ಲೇನೆ ನೀವು ಕಲಿಲಿಕ್ಕೆ ಆಗೋದು ಅಲ್ವಾ. ಈಗ ನೆಕ್ಸ್ಟ್ ನಾವು ಡೂನ ನೋಡೋಣ. ನಾವೀಗ ವೈಲ್ ಲೂಪ್ ಅನ್ನ ನೋಡಿದ್ವಿ, ಅದಕ್ಕೊಂದು ಸೂಕ್ತವಾದಂತಹ ಒಂದು ಪ್ರಾಕ್ಟಿಕಲ್ನು ಸಹಿತ ನೋಡಿದ್ವಿ ಅಲ್ವಾ. ಬನ್ನಿ ಈಗ ಡೂ ವೈಲ್ ಲೂಪ್ ಅನ್ನ ನೋಡೋಣ. ನಾವು ಈ ಒಂದು ವೈಲ್ ಲೂಪ್ ಅನ್ನ ನಾನು ಆ ವಿಡಿಯೋದಲ್ಲೇ ಹೇಳಬೇಕಾಗಿತ್ತು, ಆದ್ರೆ ಮತ್ತೊಮ್ಮೆ ನಿಮಗೆ ಹೇಳ್ತಿದ್ದೇನೆ, ಇದನ್ನ ನಾವು
ಪ್ರೀ ಟೆಸ್ಟೆಡ್ ಲೂಪ್ ಅಂತ ಹೇಳಿ ಕರಿತೇವೆ. ಅಂದರೆ ಈ ಲೂಪ್ ರನ್ ಆಗುವುದಕ್ಕಿಂತ ಮುಂಚೆ ಒಮ್ಮೆ ಅದು ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಅದರಲ್ಲಿರುವಂಥ ಸೆಟ್ ಆಫ್ ಬ್ಲಾಕ್ ಆಫ್ ಕೋಡು ಎಕ್ಸಿಕ್ಯೂಟ್ ಆಗುವುದು, ಇಲ್ಲದಿದ್ರೆ ಅದು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ಆದರೆ ಇಲ್ಲಿ ಡೂ ವೈಲ್ ಲೂಪ್ ಯಾವ ರೀತಿನಪ್ಪ ಅಂದರೆ ಪೋಸ್ಟ್ ಟೆಸ್ಟೆಡ್ ಲೂಪ್, ಅಂದರೆ ಒಂದು ಸತಿ ಟೆಸ್ಟ್ ಮಾಡುವುದಕ್ಕಿಂತ ಮುಂಚೆಲೇ ಅದು ಕಂಡೀಷನ್ ಫಾಲ್ಸ್ ಆಗಿದ್ರು ಸಹಿತ ಅಟ್ಲೀಸ್ಟ್ ಒಂದು ಸತಿ ಅದು ಎಕ್ಸಿಕ್ಯೂಟ್ ಮಾಡಿ ನಮಗೆ ಕೊಡುತ್ತೆ. ಸೊ ಇದರ ಸಿಂಟ್ಯಾಕ್ಸ್ ಯಾವ ರೀತಿ ಇದೆಯಪ್ಪ ಅನ್ನೋದಾದರೆ, ಫಸ್ಟು ಡೂ ಅಂದರೆ ಇದರಲ್ಲಿ ನಾವು ಬ್ಲಾಕ್ ಆಫ್ ಕೋಡನ್ನು ಬರಿತೇವೆ. ಅದಾದ ನಂತರದಲ್ಲಿ ಕಂಡೀಷನ್, ಈ ಒಂದು ಬ್ಲಾಕ್ ಆಫ್ ಕೋಡಲ್ಲೇ ನಾವು ಇಂಕ್ರಿಮೆಂಟನ್ನು ಸಹಿತ ಹಾಕ್ತೇವೆ. ಸೊ ನಾನು ಅಲ್ಲಿ ಮುಂದೆ ನಿಮಗೆ ಫಸ್ಟ್ ನಾನು ತೋರಿಸ್ದೆ 1 to 10 ನಾವು ಯಾವ ರೀತಿ ಪ್ರಿಂಟ್ ಮಾಡೋದು ಅಂತ. ಇದನ್ನು ಸ್ವಲ್ಪ ಕೊಂಚ ಈ ವಿಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡಲಿಕ್ಕೆ ಇದು ಮಾಡಿ. ನಾನಿಲ್ಲಿ ನಿಮಗೆ ಸಿಂಟ್ಯಾಕ್ಸ್ ಹೇಳ್ಕೊಟ್ಟಿದ್ದೀನಿ, ಇಂಟ್ ನಿಮಗೆ ಕೊಟ್ಟಿದ್ದೀನಿ. ಸೊ ಆಯಿತು, ಈಗ ಪಾಸ್ ಮಾಡಿ ನೀವೇ ಮಾಡ್ತೀನಿ ಅಂದರೆ ಮಾಡಿ, ಇಲ್ಲದಿದ್ರೆ ವಿಡಿಯೋನ ಕಂಟಿನ್ಯೂ ಮಾಡಿ. ಇಲ್ಲಿ ನಾನೀಗ ಬರೀತಿದ್ದೀನಿ ಪ್ರಿಂಟ್ %d i. ಇಲ್ಲೂ ಅಷ್ಟೇ ನಾವು ಲೂಪ್ನಿಂದ ಹೊರಗಡೆನೆ ಇನಿಷಿಯಲೈಸೇಷನ್ ಅನ್ನೋ ಒಂದು ಮಾಡ್ಕೊತೇವೆ. ಇಲ್ಲಿ ಕಂಡೀಷನ್ನ ಹಾಕ್ತಿದ್ದೀನಿ, ಸೊ 10 ಅಂತ ಹೇಳಿ. ಸೊ ಇದು ಸಹಿತ ಸೇಮ್ ಅದೇ ರೀತಿಯಾದಂತಹ ಒಂದು ಔಟ್ಪುಟನ್ನು ನಮಗೆ ಕೊಡುತ್ತೆ. ಸೊ ಇಲ್ಲೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೇನೆ. ಬನ್ನಿ ಈಗ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡುವ. ಇಲ್ಲಿ ನಾವು ಡೂ ವೈಲ್ ಲೂಪ್ ನಲ್ಲಿ ಸೇಮ್ ಟು ಸೇಮ್ ಲಾಜಿಕ್ನೆ, ಅಂದ್ರೆ ಆ ಒಂದು ಕ್ವೆಶನ್ ಸಾಲ್ವ್ ಮಾಡ್ತಿದ್ದೀವಿ. 1 to 10 ಅನ್ನು ನಾವು ತಿರ್ಗಾ ಪ್ರಿಂಟ್ ಮಾಡಬೇಕು. ಸೊ ನಾನಿಲ್ಲಿ ಫಸ್ಟ್ ಇನಿಷಿಯಲೈಸೇಷನ್ ಮಾಡಿದೆ, ಅದಾದ ನಂತರದಲ್ಲಿ ಅದನ್ನ ಪ್ರಿಂಟ್ ಮಾಡ್ತಾ ಇದ್ದೇನೆ. ಕಂಡೀಷನ್ ನಾವು ಇಲ್ಲಿ ಲಾಸ್ಟ್ ಅಲ್ಲಿ ಕೊಡ್ತಿದ್ದೇವೆ. ಮತ್ತೆ ಇಂಕ್ರಿಮೆಂಟ್ ಸಹಿತ, ಅಥವಾ ಇಂಕ್ರಿಮೆಂಟ್ ಅಥವಾ ಆಗಿರ್ಬೋದು, ಡಿಕ್ರಿಮೆಂಟ್ ಆಗಿರ್ಬೋದು, ಅದನ್ನ ನಾವು ಈ ಒಂದು ಬ್ಲಾಕ್ ಆಫ್ ಕೋಡ್ ಒಳಗಡೆ, ಅಂದ್ರೆ ಈ ಒಂದು ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ಕೊಡ್ತಿದ್ದೇವೆ. ಸೊ ಈಗ ಇದನ್ನ ರನ್ ಮಾಡಿ ನೋಡೋಣ. ನಮಗೆ ಸೇಮ್ ಔಟ್ಪುಟ್ ಬರುತ್ತೆ 1 to 10. ಸೊ ನಾನಿಲ್ಲಿ ನಿಮ್ಗೆ ಒಂದು ಟಾಸ್ಕ್ ನ ಕೊಡ್ತಾ ಇದ್ದೇನೆ. ಸೊ ಇಲ್ಲಿ 1 to 10 ವರ್ಗೂ ಏನೋ ಬಂತು ನನಗೆ. ಇದರಲ್ಲಿ 2 ones ಟೇಬಲ್ ನ ನೀವು ಆಸ್ ಅ ಹೋಮ್ ವರ್ಕ್ ಆಗಿ ತಗೊಳ್ಳಿ. 2 ones ಟೇಬಲ್ ಇದರಲ್ಲಿ ನೀವು ಮಾಡಬೇಕು. ಈಗ ನಾವು ಲೂಪ್ಸ್ ಗಳ ಬಗ್ಗೆ ಒಂದು ಕಲ್ತ್ವೆ. ಇದೇ ಲೂಪ್ಸ್ ಗಳಲ್ಲಿ 2 ಸ್ಟೇಟ್ಮೆಂಟ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಒಂದು ಬ್ರೇಕ್ ಸ್ಟೇಟ್ಮೆಂಟ್, ಇನ್ನೊಂದು ಕಂಟಿನ್ಯೂ ಸ್ಟೇಟ್ಮೆಂಟ್. ಬನ್ನಿ ಅದರ ಒಂದು ಥಿಯೋರಿಟಿಕಲ್ ಪಾರ್ಟ್ ನ ನೋಡ್ಕೊಂಡು ಬರೋಣ. ಈಗ ನಾವು 3 ಲೂಪ್ಗಳ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆಗಿ ಮತ್ತು ಥಿಯೋರಿಟಿಕಲ್ ಆಗಿ ಅದರ ಸಿಂಟ್ಯಾಕ್ಸ್ ಮತ್ತು ಅದಕ್ಕೆ ಒಂದು ಸೂಕ್ತವಾದಂತಹ ಒಂದು ಎಕ್ಸಾಂಪಲ್ಸ್ಗಳನ್ನು ನೋಡಿಕೊಂಡು ಬಂದ್ವಿ. ಈಗ ನಾವು ಅದರಲ್ಲಿ 2 ಸ್ಟೇಟ್ಮೆಂಟ್ಸ್ಗಳನ್ನ ಕಲಿತಾ ಹೋಗೋಣ. ಒಂದು ಬ್ರೇಕ್ ಸ್ಟೇಟ್ಮೆಂಟ್, ಇನ್ನೊಂದು ಕಂಟಿನ್ಯೂ ಸ್ಟೇಟ್ಮೆಂಟ್. ಈ 2 ಸ್ಟೇಟ್ಮೆಂಟ್ಸ್ಗಳು ಏನು ಮಾಡುತ್ತೆ ಅನ್ನೋದನ್ನು ನಾವು ಈಗ ನೋಡೋಣ, ಓಕೆನಾ? ಸೊ ಇಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್, ಇಲ್ಲಿ ನಮಗೆ ಇದು ಎಕ್ಸಿಟ್ ದ ಲೂಪ್, ಅಂದರೆ ಲೂಪನ್ನು ಎಕ್ಸಿಟ್ ಮಾಡಲಿಕ್ಕೋಸ್ಕರ ನಾವು ಈ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೇವೆ. ಇದು ಬ್ರೇಕ್ ಸ್ಟೇಟ್ಮೆಂಟ್, ಓಕೆ. ಇದನ್ನು ನಾವೀಗ ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ ವಿಡಿಯೋದಲ್ಲಿ, ಮತ್ತು ಅಲ್ಲೇ ನಾನು ನಿಮ್ಗೆ ಇದನ್ನು ಎಕ್ಸ್ಪ್ಲೈನ್ ಸಹಿತ ಮಾಡ್ತೇನೆ. ಕಂಟಿನ್ಯೂ ಸ್ಟೇಟ್ಮೆಂಟ್ ಇದು ಅಷ್ಟೇ, ಸ್ಕಿಪ್ ಟು ದ ನೆಕ್ಸ್ಟ್ ಐಟ್ರೇಷನ್. ಅಂದರೆ ಪರ್ಟಿಕ್ಯುಲರ್ ನಾವು ಅಲ್ಲಿ ಏನಾದರೂ ಒಂದು ಕಂಡೀಷನ್ನ ಕೊಟ್ಟಿರ್ತೇವೆ, ಆ ಕಂಡೀಷನ್ ಟ್ರೂ ಆದರೆ ಆ ಒಂದು ಪಾರ್ಟನ್ನು ಮಾತ್ರ ಸ್ಕಿಪ್ ಮಾಡಿ ಇನ್ನು ಮಿಕ್ಕಿದ ಪಾರ್ಟನ್ನು ಇದು ಕಂಟಿನ್ಯೂ ಮಾಡುತ್ತೆ. ಸೊ ಈ ಕೆಲಸ ಇದರದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇದಕ್ಕೆ ಮೊದಲು ನಾವು ಒಂದು ಎಕ್ಸಾಂಪಲ್ನ ನೋಡೋಣ. ಇಲ್ಲಿ ನನಗೆ 1 to 10 ವರೆಗೂ ನಾನೀಗ ಪ್ರಿಂಟ್ ಮಾಡಬೇಕು. ಆದರೆ ನನಗೆ ಈ 1 to 10 5ನ ಮಾತ್ರ ಸ್ಕಿಪ್ ಮಾಡಬೇಕು. ಏನು ನಾನು ಸ್ಕಿಪ್ ಮಾಡಬೇಕು? 5ನ ಮಾತ್ರ ನಾನು ಸ್ಕಿಪ್ ಮಾಡಬೇಕು. ಅಂಥ ಸಮಯದಲ್ಲಿ ನಾನು ಕಂಟಿನ್ಯೂನ ಯೂಸ್ ಮಾಡ್ತೇನೆ. ನಾನು ಏನೇನು ಯೂಸ್ ಮಾಡ್ಬೋದು ಅಂತ ಸಮಯದಲ್ಲಿ ನಾನು ಕಂಟಿನ್ಯೂನ ಯೂಸ್ ಮಾಡ್ಬೋದು. ಹೇಗೆ ಇದನ್ನು ನಾನು ಮಾಡ್ಬೋದು ಅನ್ನೋದ್ರೆ ನಿಮಗೆ ಈಗ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಒಂದು ಲೂಪನ್ನು ರೆಡಿ ಮಾಡಿದ್ದೇನೆ. ಫಾರ್ I = 1, I is lesser or equal to 10, I ++. ಓಕೆ, ಅದಾದ ನಂತರದಲ್ಲಿ ನಾನಿಲ್ಲಿ ಒಂದು ಕಂಡೀಷನ್ನ ಹಾಕ್ತಿದ್ದೀನಿ. ಇಫ್ I is equal to 5, continue, print f %d I. ಈಗ ಈ ಕೋಡ್ ಹೆಂಗೆ ರನ್ ಆಗುತ್ತೆ ಅಂದರೆ, ನಾನು ಅಲ್ಲಿ ನಿಮಗೆ ಹೇಳ್ಕೊಟ್ಟಾಗೆ 1 ಕಂಡೀಷನ್ನ ಚೆಕ್ ಮಾಡುತ್ತೆ,
ಈ ಕಂಡೀಷನ್ ಟ್ರೂ ಆಗಿರೋದಿಲ್ಲ. ಸೊ ಅದೇನಾಗುತ್ತೆ, ಡೈರೆಕ್ಟಾಗಿ ಇಲ್ಲಿ ಬರುತ್ತೆ. ಇದೇ ರೀತಿ 1 2 3 4 ಅನ್ನು ಪ್ರಿಂಟ್ ಮಾಡುತ್ತೆ. ಬಟ್ ಯಾವಾಗ ಈ 5 ಈಕ್ವಲ್ ಟು 5 ಆಗುತ್ತೋ ಸೊ ಅಂಥ ಸಂದರ್ಭದಲ್ಲಿ ಇದನ್ನು ಪ್ರಿಂಟ್ ಮಾಡ್ಲಿಕ್ಕೆ ಹೋಗಲ್ಲ, ಹಾಗೆ ಕಂಟಿನ್ಯೂ ಆಗುತ್ತೆ. ಅಂದರೆ ಮತ್ತೊಮ್ಮೆ ಪುನಃ ಇಲ್ಲಿಗೆ ಬಂದ್ಬಿಡುತ್ತೆ. ಈ ಒಂದು ಬ್ಲಾಕ್ ಆಫ್ ಕೋಡ್ಗೆ ಅದು ಹೋಗೋದೇ ಇಲ್ಲ. ಸೊ ಇದನ್ನು ನೀವು ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಈಗ ರನ್ ಮಾಡಿ ನೋಡಿ. ಇದೇ ಒಂದು ಉದಾಹರಣೆಗೆ ನಾನೀಗ 5ಇಂದ ಅದು ಈ 10ವರೆಗೂ ಏನಿರುತ್ತೆ ಅದು ಪ್ರಿಂಟೇ ಮಾಡಬಾರ್ದು ನನಗೆ. ಇಫ್ ಜಸ್ಟ್ 5ವರೆಗೂ ಪ್ರಿಂಟ್ ಮಾಡಬೇಕು, 5ವರೆಗೂ ಪ್ರಿಂಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ನಂಬರ್ಸ್ಗಳು ನಂಗೆ ಅದು ಪ್ರಿಂಟ್ ಮಾಡಬಾರ್ದು. ಅಂಥ ಟೈಮಲ್ಲಿ ಇದೇ ಒಂದು ಕಂಟಿನ್ಯೂ ಜಾಗದಲ್ಲಿ ನಾನು ಬ್ರೇಕ್ ಅಂತ ಹೇಳಿ ಬರಿತೇನೆ ಅಷ್ಟೇ. ಅದು ಯಾವಾಗ 5ಗೆ ಈಕ್ವಲ್ ಆಗಿಬಿಡುತ್ತೋ ಸೊ ಅದು ಜಸ್ಟ್ 4ವರೆಗೂ ಬಂದು 5ಇಂದ ಕಂಪ್ಲೀಟ್ 10ವರೆಗೂ ಪ್ರಿಂಟೇ ಆಗೋದಿಲ್ಲ. ಸೊ ಇದನ್ನು ನೀವು ಇನ್ನೊಂದ್ಸತಿ ಲ್ಯಾಪ್ಟಾಪಲ್ಲಿ ರನ್ ಮಾಡಿ ನೋಡಿ. ನನಗೆ ಇದನ್ನು ಬನ್ನಿ ನಿಮಗೆ ಪ್ರಾಕ್ಟಿಕಲ್ ಆಗೋ ಸಹಿತ ಒಮ್ಮೆ ತೋರಿಸ್ಬಿಡ್ತೇನೆ. ಈಗ ಇಲ್ಲಿ ನಮಗೆ ಬ್ರೇಕ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನೋಡೋಣ. ಇಲ್ಲಿ ನಾನು ಇಂಟ್ I is equals to 1, I is lesser or equal to 10. ನಾನು ನನಗೆ ಥಿಯೋರಿಟಿಕಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂದ್ರೆ ಅಲ್ಲಿ 5ಇಂದ ಏನ್ ಪಾರ್ಟ್ ಇದೆ 5 6 7 8 9 10 ಇದು ನನಗೆ ಎಕ್ಸಿಕ್ಯೂಟೇ ಆಗಬಾರ್ದು. ಅಂದ್ರೆ ಇದು ನನಗೆ ಪ್ರಿಂಟ್ ಆಗಬಾರ್ದು. ಜಸ್ಟ್ 1 to 4 ಪ್ರಿಂಟ್ ಆಗಬೇಕು. ಅಂತ ಸಂದರ್ಭದಲ್ಲಿ ನಾವು ಅದನ್ನ ಬ್ರೇಕ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಗೆ ಅಲ್ಲಿ ಲಾಜಿಕ್ ಸಹಿತ ತೋರಿಸಿದ್ದೆ ಅಲ್ವಾ. ಸೊ ಇಲ್ಲಿ ಈಗ ನೋಡಿ ಇಂಟ್ I is equals to 1, I is lesser or equal to 10, I plus plus if I is equals to 5 ಬ್ರೇಕ್. ಅಂದ್ರೆ ಈ ಒಂದು I ಏನಾದ್ರು 5ಗೆ ಈಕ್ವಲ್ ಆದ್ರೆ ಅದೇ ತಕ್ಷಣ ಈ ಲೂಪ್ ಇಂದ ಹೊರಗಡೆ ಬರುತ್ತೆ. 5 ಸಹಿತ ಪ್ರಿಂಟ್ ಮಾಡಲ್ಲ, ಅಪ್ ಟು 4ವರೆಗೂ ಅಷ್ಟೇ ಪ್ರಿಂಟ್ ಮಾಡುತ್ತೆ. ಸೊ ಈಗ ನಾವ್ ಇದನ್ನ ರನ್ ಮಾಡಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿ. ಸೊ ಈಗ ನಾನು ಇದನ್ನ ರನ್ ಮಾಡಿದೆ. ಸೊ ನೋಡ್ಬೋದು ನೀವು ಇಲ್ಲಿ 1 2 3 4 ಅಂತ ಹೇಳಿ ಮಾತ್ರ ನಮ್ಗೆ ಇಲ್ಲಿವರೆಗೂ ಮಾತ್ರ ಪ್ರಿಂಟ್ ಆಗಿದೆ. ಆದ್ರೆ 5 6 7 8 9 ಪ್ರಿಂಟ್ ಆಗಿಲ್ಲ. ಸೊ ಇದೇ ತರನೇ ಬಟ್ ಇಲ್ಲಿ ಕಂಟಿನ್ಯೂ ನಲ್ಲಿ ಏನಪ್ಪಾ ಚೇಂಜಸ್ ಅನ್ನೋದಾದ್ರೆ ಅದು ಜಸ್ಟ್ 5ನ ಮಾತ್ರ ಸ್ಕಿಪ್ ಮಾಡುತ್ತೆ. ಅದರ್ ಪಾರ್ಟ್ ಆಫ್ ದಿ ಕೋಡ್ ವಿಲ್ ಬಿ ಗೆಟ್ ರನ್ ಆಸ್ ಯೂಶುವಲ್ ಆಗಿ ಬೇರೆ ಪಾರ್ಟ್ ಆಫ್ ಕೋಡಿಂಗ್ ಅಂದ್ರೆ 6 7 8 9 10 ಇದೆಲ್ಲ ರನ್ ಆಗುತ್ತೆ. ಸೊ ಹೇಗಿದು ರನ್ ಆಗುತ್ತೆ ಅನ್ನೋದು ನಿಮ್ಗೆ ಈಗ ತೋರಿಸ್ತೇನೆ. ಇಲ್ಲಿ ನಾನು ಬ್ರೇಕ್ ನ ಬದಲು ಸೇಮ್ ಲಾಜಿಕ್ ಏನೇ ಬ್ರೇಕ್ ನ ಬದಲು ನಾನು ಇಲ್ಲಿ ಜಸ್ಟ್ ಕಂಟಿನ್ಯೂನ ಆಡ್ ಮಾಡ್ತೀನಿ ಅಷ್ಟೇ. ಸೊ ನಾನು ಇಲ್ಲಿ ಕಂಟಿನ್ಯೂನ ಆಡ್ ಮಾಡಿದೆ. ಓಕೆ, ಸೊ ನೋಡಿ ಜಸ್ಟ್ 5 ಮಾತ್ರ ಸ್ಕಿಪ್ ಆಗುತ್ತೆ ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ನೋಡಿದ್ರ 1 2 3 4 ಆದ್ಮೇಲೆ 5 ಇಲ್ಲ, ಜಸ್ಟ್ 5ನ ಸ್ಕಿಪ್ ಮಾಡಿದೆ. ಸೊ ಇಲ್ಲಿ ನಿಮ್ಗೆ ಒಂದು ಐಡಿಯಾ ಬಂದಿರಬಹುದು ಫಾರ್ ಲೂಪ್ ಅಂದ್ರೆ ಏನು, ವೈಲ್ ಲೂಪ್ ಅಂದ್ರೆ ಏನು, ಡೂ ವೈಲ್ ಲೂಪ್ ಅಂದ್ರೆ ಏನು, ಮತ್ತೆ ಈ ಬ್ರೇಕ್ ಮತ್ತೆ ಕಂಟಿನ್ಯೂ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು ಅಂತ ಹೇಳಿ. ಸೊ ನಿಮ್ಗೊಂದು ಹೋಮ್ ವರ್ಕ್ ಟಾಸ್ಕ್ ಏನ್ ಕೊಟ್ಟಿದ್ದೇನೆ ನಾನು, 2 ones ಮಲ್ಟಿಪ್ಲಿಕೇಶನ್, ಈ ವೈಲ್ ಲೂಪ್, ಫಾರ್ ವೈಲ್ ಲೂಪ್ ಅಥವಾ ಡೂ ವೈಲ್ ಲೂಪ್ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಕೊಂಡು ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಲಿತೀರಿ.